आप देख रहे हैं 7 न्यूज। मैं आपके साथ मोहम्मद सलमान जुनैदी। ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು, ರಾಜ್ಯದಲ್ಲಿ ನಡೆದಿರತಕ್ಕಂಥ ರಾಜಕೀಯ ಕ್ಷಿಪ್ರ ಬೆಳವಣಿಗೆಯಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಕುರಿತು ನಡೆದಿರತಕ್ಕಂಥ ಒಂದು ಘಟನೆಯನ್ನು ಖಂಡಿಸುವುದರ ಜೊತೆಗೆ ನಾಳೆ ಬರ್ತಕ್ಕಂಥ 29ನೇ ತಾರೀಕಿಗೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡಬೇಕಂತ ನಮ್ಮ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರು ನಿರ್ದೇಶಿಸಿದ ಪ್ರಯುಕ್ತ ಇವತ್ತು ಆ ಒಂದು ವಿಷಯವಾಗಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ವಿಜಯಪುರ ಜಿಲ್ಲಾ ಸಮಿತಿಯ ಪರವಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರಿಗೆ ಈ ವೇದಿಕೆ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ನಾವು ಜಿಲ್ಲಾ ಸಮಿತಿಯ ಪರವಾಗಿ ಕೋರ್ತಾ ಇದ್ದೇವೆ. ಅದರೊಟ್ಟಿಗೆ ವೇದಿಕೆ ಮೇಲೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಮಿತ್ರರಾಗಿರ್ತಕ್ಕಂಥ ಸಿದ್ದರಾಯಣ್ಣವರು, ಜೊತೆಗೆ ದಲಿತ ಸಂಘರ್ಷ ಸಮಿತಿ ಇನ್ನೋರ್ವ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ರಮೇಶ್ ದಣಕರ್ ಅವರು, ಜೊತೆಗೆ ನಮ್ಮ ರಾಜ್ಯದ ಹಿರಿಯ ನಾಯಕರು, ದಲಿತ ಸಂಘರ್ಷ ಸಮಿತಿ ಹಿರಿಯ ನಾಯಕರು, ಸಾಹಿತಿಗಳಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ SP ಸುಳ್ಳ ಸಾಹೇಬರಿಗೂ ಈ ವೇದಿಕೆ ಮೂಲಕ ಸ್ವಾಗತವನ್ನು ಕೋರ್ತಾ, ಮತ್ತು ಜಿಲ್ಲೆಯ ಎಲ್ಲ ತಾಲೂಕಾ ಸಂಚಾಲಕ ಮಿತ್ರರು, ದಲಿತ ಸಂಘರ್ಷ ಸಮಿತಿಯ ಒಡನಾಡಿಗಳಿಗೂ ಮತ್ತು ಪದಾಧಿಕಾರಿಗಳಿಗೆ ವೇದಿಕೆ ಮೂಲಕ ಸ್ವಾಗತವನ್ನು ಕೋರ್ತಾ, ವಿಶೇಷವಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಮುದ್ರಣ ಮಾಧ್ಯಮದ ಬಂಧುಗಳಿಗೂ ಮತ್ತು ಎಲೆಕ್ಟ್ರಾನಿಕ್ದ ಮೀಡಿಯಾದ ಬಂಧುಗಳಿಗೂ ಈ ವೇದಿಕೆ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಕೋರಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಹೀಗಾಗಿ ಈಗ ಈ ವೇದಿಕೆಯನ್ನು ಉದ್ದೇಶಿಸಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರು ತಮ್ಮ ಮಾತುಗಳನ್ನು ಹೇಳಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಜೈ ಭೀಮ್. ಇನ್ನೊಮ್ಮೆ ನಾನು ಎಲ್ಲ ಮಾಧ್ಯಮ ಮಿತ್ರರನ್ನು ನಾನು ಹೃತ್ಪೂರ್ವಕವಾಗಿ ಈ ಗೋಷ್ಠಿಗೆ ಸ್ವಾಗತಿಸ್ತಾ, ಇವತ್ತಿನ ಸಂದರ್ಭದಲ್ಲಿ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಒಂದು ಸುಳ್ಳಿನ ಸರಮಾಳೆಗಳನ್ನೇ ಬಿತ್ತುತ್ತಾ ರಾಜಕೀಯವಾಗಿ ಒಂದು ಅಸ್ಥಿರತೆಯನ್ನು ಉಂಟು ಮಾಡ್ತಾ ಹೊರಟಿರ್ತಕ್ಕಂಥ ಒಂದು ಸನ್ನಿವೇಶ ಬಗ್ಗೆ ನಾವು ನಾಗರಿಕರಾಗಿ, ಒಂದು ಸಂಘಟನೆಯವರಾಗಿ ಮತ್ತು ಈ ದೇಶದ ಪ್ರಜೆಗಳಾಗಿ ನಾವು ಎಲ್ಲನೂ ಕೂಡ ಗಮನ ಹರಿಸ್ತಾ ಇದ್ದೀವಿ. ಇವತ್ತಿನ ಕರ್ನಾಟಕದಲ್ಲಿ ಏನು ಮೂಡ ಹಗರಣ ಮೈಸೂರಿನ ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರ್ತಕ್ಕಂಥ ಒಂದು ಅವ್ಯವಹಾರವನ್ನು ಪ್ರಕರಣದ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಸಂಬಂಧಿಕರು ಅದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರನ ಇಟ್ಕೊಂಡು BJP ಮತ್ತು JDSನವರು ಭಾಳ ಪ್ರಖ್ಯಾತವಾಗಿ ಸುಳ್ಳುಗಳನ್ನು ನಾಡಿನಾದಂಥ ಹಬ್ಬಿಸೋದ್ರ ಜೊತೆಗೆ ಒಂದು ಸಾಮಾನ್ಯ ಜನರ ಹತ್ತಿರನೂ ಕೂಡ ಇವತ್ತು ಗಲಿಬಿಲಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಅವರ ಹಸ್ತಕ್ಷೇಪ ಮತ್ತು ಅವರ ಅಧಿಕಾರ ದುರುಪಯೋಗ ಅದರಲ್ಲಿ ಮಾಡಿಲ್ಲ ಅಂತಕ್ಕಂಥದ್ದು ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಘಟನೆಗಳು ಮತ್ತು ಸತ್ಯ ಘಟನೆಗಳು ಹೊರಗಡೆ ಬಂದಿರತಕ್ಕಂಥದ್ದೇ ಸಾಬೀತು ಮಾಡಿ ತೋರಿಸ್ತಾ ಇದೆ. ಇಂಥದ್ರ ಮಧ್ಯದಲ್ಲಿ ಏನು BJP JDSನವರು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಅಪಚಾರ ಮಾಡಿ ಮತ್ತು ಜನರಿಗೋಸ್ಕರವಾಗಿ ಜನರೇ ಆಯ್ಕೆ ಮಾಡಿರ್ತಕ್ಕಂಥ ಬಹುಮತ ಹೊಂದಿರತಕ್ಕಂಥ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಅಸ್ಥಿರತೆಗೊಳಿಸಲಿಕ್ಕೆ ಹೊರಟಿರ್ತಕ್ಕಂಥದ್ದು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಇದು ಮೂಡ ಪ್ರಕರಣವನ್ನು ಹಿಡ್ಕೊಂಡು ರಾಜ್ಯಪಾಲರ ಮತ್ತು ಭವನವನ್ನು ದುರುಪಯೋಗ ಮಾಡ್ಕೊಳ್ಳೋದ್ರ ಜೊತೆಗೇ ಅದು ರಾಜ್ಯಪಾಲರು ಒಂದು ಸಾಂವಿಧಾನಿಕವಾಗಿರ್ತಕ್ಕಂಥ ಹುದ್ದೆ, ಸಾಂವಿಧಾನಿಕವಾಗಿರ್ತಕ್ಕಂಥ ಒಬ್ಬ ಪ್ರತಿನಿಧಿಯವರು ರಾಷ್ಟ್ರಪತಿಗಳಿಂದ ಆಯ್ಕೆಯಾಗಿರ್ತಕ್ಕಂಥದ್ದು ಬಂದಿರತಕ್ಕಂಥದ್ದು. ಅಂಥ ಒಂದು ಹುದ್ದೆಯನ್ನು ಇವತ್ತು ರಾಜ್ಯಪಾಲರು ಸರಿಯಾದಂಥ ರೀತಿಯಲ್ಲಿ ನಿಭಾಯಿಸಲಾರದೆ JDS BJPದವರು ಹೇಳಿದಾಗೆ ಕೇಳ್ತಾ ಮತ್ತು ಕೇಂದ್ರ ಸರ್ಕಾರದ ಆದೇಶಗಳನ್ನು ಪಾಲಿಸೋದ್ರ ಜೊತೆಗೇ
ಇಲ್ಲಿ ಒಂದು ಪ್ರಜಾಪ್ರಭುತ್ವಕ್ಕೆ ಮತ್ತು ಈ ಒಂದು ಬಹುಮತ ಹೊಂದಿರತಕ್ಕಂಥ ಸರ್ಕಾರಕ್ಕೆ ಅಸ್ಥಿರತೆ ಉಂಟು ಮಾಡುವ ಸನ್ನಿವೇಶದಲ್ಲಿ ಅವರು ರಾಜ್ಯಪಾಲರನ್ನು ಕೂಡ ಅದಕ್ಕೆ ಒಂದು ಗುಟ್ಟೋದ್ರ ಜೊತೆಗೇ ನಿಜವಾದಂಥ ಪ್ರಜಾಪ್ರಭುತ್ವಕ್ಕೆ ಒಂದು ಮತ್ತು ಬಹುಮತ ಹೊಂದಿರತಕ್ಕಂಥ ಸರ್ಕಾರಕ್ಕೆ ಗಂಡಾಂತರ ತಂದಿರತಕ್ಕಂಥದ್ದು ತೀರಾ ವಿಷಾದನೀಯವಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಇಂಥ ರಾಜ್ಯಪಾಲರನ್ನು ಕೇಂದ್ರ ಸರ್ಕಾರದವರು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು, ಅಧಿಕಾರ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು, ಅದಕ್ಕೆ ಈಲ್ಡಾಗಿ ಇಲ್ಲಿಯ ರಾಜ್ಯಪಾಲರು ಕೂಡ ಆ ರೀತಿ ಆ್ಯಕ್ಟ್ ಮಾಡ್ತಕ್ಕಂಥದ್ದು ಬಹುತೇಕವಾಗಿ ಯಾರಿಗೂ ಈ ರಾಷ್ಟ್ರಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ, ಸಂವಿಧಾನಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ನಿಜವಾಗಿ ಒಬ್ಬ ರಾಜಕಾರಣಿ ಇವತ್ತು ರಾಜ್ಯಪಾಲರಾಗಿದ್ದಾರೆ. ಹಾಗಾಗಿ ರಾಜ್ಯಪಾಲರಾದ ತಕ್ಷಣ ಎಲ್ಲರೂ ಸಮಾನರು, ಸಂವಿಧಾನದತ್ತವಾಗಿರ್ತಕ್ಕಂಥ ಕರ್ತವ್ಯಗಳು, ಸಂವಿಧಾನದತ್ತಕ್ಕಿರ್ತಕ್ಕಂಥ ಎಲ್ಲ ಅವಕಾಶಗಳು ಜನರಿಗೆ ಸಿಗುವಂಗೆ ಮತ್ತು ಸರ್ಕಾರ ಸುಗಮವಾಗಿ ನಡೆಯುವಂಗೆ ನೋಡ್ಕೊಳ್ಬೇಕೆ ಹೊರತು ಯಾರ್ದೋ ಕೇಂದ್ರದ ಒತ್ತಡಕ್ಕೆ ಮಣಿದು ಅವರ ಕೈಗೊಂಬೆಯಾಗಿ ವರ್ತನೆ ಮಾಡ್ತಕ್ಕಂಥದ್ದು ತುಂಬ ಜನಸಂಘರ್ಷ ಸಮಿತಿ ವಿಷಾದನ ವ್ಯಕ್ತಪಡಿಸ್ತಾ ಇದ್ದೀವಿ. ಇಂಥ ರಾಜ್ಯಪಾಲರು ಪದೇ ಪದೇ ಇದೇ ರೀತಿ ನಡ್ಕೋತಾ ಹೋದರೆ ನಾವು ರಾಷ್ಟ್ರಪತಿಗಳಿಗೆ ಒಂದು ಆಗ್ರಹ ಮಾಡ್ತಾ ಇದ್ದೀವಿ, ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಬೇಕು ಅಂಥೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಮತ್ತು ಯಡಿಯೂರಪ್ಪನವರು ಲೋಕಾಯುಕ್ತವರು ಕೇಸ್ ರಿಜಿಸ್ಟರನ್ನು ಮಾಡಿಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದಾಗ ಮಾತ್ರ ಅವರಿಗೆ ಅನುಮತಿಯನ್ನು ಅವಾರ್ಡ್ ಕೊಟ್ಟಿರು. ಈಗ ಸಿದ್ದರಾಮಯ್ಯನವ್ರಿಗೆ TJ ಅಬ್ರಾಮ್ ಅಂತಕ್ಕಂಥ ಒಬ್ಬ ಖಾಸಗಿ ವ್ಯಕ್ತಿ ಒಂದು ಅರ್ಜಿಯನ್ನು ಕೊಟ್ಟಾಗ ಅರ್ಜಿ ಕೊಟ್ಟ ತಕ್ಷಣವೇ ಅವರಿಗೆ ಒಂದು ಪ್ರಾಸಿಕ್ಯೂಷನ್ಗೆ ಒಂದು ಮಾಡೋಕ್ಕೋಸ್ಕರ ಒಂದು ನೋಟಿಸ್ ಜಾರಿ ಮಾಡಿರ್ತಕ್ಕಂಥದ್ದು ತುಂಬ ಅನ್ಯಾಯವನ್ನು ಮಾಡಿರ್ತಕ್ಕಂಥ ಈ ಘಟನೆ. ಹಾಗಾಗಿ ಎಲ್ಲೂ ಕೂಡ ಕೇಸ್ ಇನ್ನೂ ರಿಜಿಸ್ಟರ್ಸ್ ಆಗಿಲ್ಲ. ಈಗಾಗಲೇ ಲೋಕಾಯುಕ್ತರು 550 ಎಕರೆ ಜಮೀನನ್ನು HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅದನ್ನು ಒಂದು ಎಲ್ಲ ನಿಯಮಗಳನ್ನು ಮೀರಿ ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ ಅಪರಾಧ ಅಂಥೇಳಿ ಲೋಕಾಯುಕ್ತರು ತನಿಖೆ ಮಾಡಿ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೇಕು ಅಂತ ಗವರ್ನರ್ ಹತ್ತಿರ ಇದೆ. ಅದಕ್ಕೆ ಗವರ್ನರು ಅನುಮತಿ ಕೊಟ್ಟಿಲ್ಲ. ಜೊಲ್ಲೆ ಅಂತಕ್ಕಂಥ ಮೇಡಮ್ ಅವ್ರ ಬಗ್ಗೆ ತತ್ತಿ ಹಗರಣದಲ್ಲಿ ಕೂಡ ಅದಕ್ಕೆ ಒಂದು ಅನುಮತಿ ಕೊಟ್ಟಿಲ್ಲ. ನಿರಾಣಿಯವರು ಮಾಡಿರ್ತಕ್ಕಂಥದ್ರಲ್ಲಿ ಅನುಮತಿ ಕೊಟ್ಟಿಲ್ಲ. ಇದು ಎಲ್ಲ ಅನುಮತಿ ಕೊಡಲಾರ್ದೆ ಅವೆಲ್ಲನೂ ಕೂಡ ಪೆಂಡಿಂಗ್ ಇಟ್ಕೊಂಡು ಖಾಸಗಿ ಒಂದು ಅರ್ಜಿ ಬಂದಾಗ ಎಲ್ಲಿ ರಿಜಿಸ್ಟರ್ ಆಗಲಾರ್ದಾಗೆ ಅವತ್ತಿನ ದಿವಸ ಶೋಕಾಸ್ ನೋಟಿಸ್ ಮಾಡಿರ್ತಕ್ಕಂಥದ್ದು ದುರುದ್ದೇಶದಿಂದ ಕೂಡಿದೆ. ಇದು ಅಧಿಕಾರವನ್ನು ದುರ್ಬಳಕೆ ಮಾಡುವಂಗೆ JDS ಮತ್ತು BJPದವರು ಕೇಂದ್ರ ಸರ್ಕಾರದವರು ಒತ್ತಡವನ್ನು ಗವರ್ನರ್ ಮೇಲೆ ರಾಜ್ಯಪಾಲರು ಹೇರ್ತಾ ಇದ್ದಾರೆ. ತುಂಬ ಆಗಿರ್ತಕ್ಕಂಥ ಈ ಪ್ರಜಾಪ್ರಭುತ್ವಕ್ಕೆ ಒಂದು ಕಪ್ಪು ಮರೆಸತಕ್ಕಂಥ ಒಂದು ಘಟನೆ ಇದಾಗಿದೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ತನಿಖೆ ನಡೀಲಿ, ತನಿಖೆ ಬೇಡ ಅನ್ನೋದಿಲ್ಲ. ಆದರೆ ಈ ಘಟನೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಪದೇ ಪದೇ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಂಪುಟ ಸಭೆಯಲ್ಲಿ ಕೂಡ ಹೇಳಿದ್ದಾರೆ, ನಾವು ಯಾವುದೇ ಕೂಡ ತಪ್ಪು ಮಾಡಿಲ್ಲ, ಯಾವುದು ನನ್ನ ಅಧಿಕಾರದಲ್ಲಿ ಒಂದೇ ಒಂದು ಸಹಿ ಇಲ್ಲ ಅಥವಾ ನಾನು ಒಂದು ಲೆಟರ್ಸ್ ಬರೆದಿಲ್ಲ. ಯಾವ ತನಿಖೆಯನ್ನು ಮಾಡಬೇಕು ಅಂತಕ್ಕಂಥದ್ದು ತನಿಖೆ ಮಾಡಬಹುದು, ಆದರೆ ನೀನೇ ಆರೋಪಿ ಅನ್ನೋ ರೀತಿಯಲ್ಲಿ ಇವತ್ತು ಅವರಿಗೆ ನೋಟಿಸ್ ಕೊಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಹಾಗಾಗಿ ಮೂಡದಲ್ಲಿ ಹಗರಣ ಆಗಿದೆ, ಅದರಲ್ಲಿ ಏನೋ ಒಂದು ಆಗಿದೆ ಅಂತಕ್ಕಂಥ ವಿಚಾರನ ಇಟ್ಕೊಂಡು ಮುಖ್ಯಮಂತ್ರಿಗಳು ವೆಂಕಟಾಚಲಪತಿ ಅಂತಕ್ಕಂಥವ್ರ ಹತ್ತಿರ IASದವರು ಒಂದು ಕಮಿಟಿ ಮಾಡ್ತಾರೆ. ಅದು ನಂತರ ಮತ್ತೆ ಏನು ದೇಸಾಯಿ ಅಂತಕ್ಕಂಥ ಒನ್ ಮ್ಯಾನ್ ಕಮಿಷನನ್ನು ನೇಮಿಸ್ತಾರೆ. ಇವು ಎರಡೂ ಡೌಟ್ ಮೇಲೆ ನಾನು ನೋಟಿಸ್ ಕೊಟ್ಟಿದ್ದೀನಿ ಅಂತ ಗವರ್ನರ್ ಹೇಳ್ತಕ್ಕಂಥದ್ದು ಎಷ್ಟು ಔಚಿತ್ಯವಾಗಿರ್ತಕ್ಕಂಥದ್ದು ಅನ್ನೋದು ಈ ನಾಡಿನ ಜನತೆ ಮತ್ತು ಪ್ರಜ್ಞಾವಂತ ಪ್ರಜೆಗಳು ಇದನ್ನು ಗಮನ ಹರಿಸಬೇಕು. ಅದೇ ಕುಮಾರಸ್ವಾಮಿಯವರು, ಅದೇ ನಿರಾಣಿಯವರು, ಅದೇ ಏನಂತಂದರೆ ಜೊಲ್ಲೆಯವರು ಬಗ್ಗೆ ಅವರು ಆಲ್ರೆಡಿ ಪ್ರಾಸಿಕ್ಯೂಷನ್ಗೆ ಕಾಯ್ಕೋತ ಕೂತಿರ್ತಕ್ಕಂಥ ಫೈಲ್ಗಳು ಧೂಳೆತ್ತಿದ್ದಾವೆ ಗವರ್ನರ್ ಆಫೀಸ್ನಲ್ಲಿ. ಅವಕ್ಕೆ ಏಕೆ ಕೊಡಲಿಲ್ಲ? ಇವಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಇನ್ನೂ ಆಗೋಕ್ಕಿಂತ ಬಿಫೋರ್ ದಟ್ ಯಾಕೆ ಕೊಟ್ಟರು? ಹಾಗಾಗಿ ಇವರಿಗೆ ಒತ್ತಡಿದೆ ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ಈ ಸರ್ಕಾರ ಬೀಳಿಸಲಿಕ್ಕೆ, ಅಸ್ಥಿರಗೊಳಿಸಲಿಕ್ಕೆ ಈ JDS ಮತ್ತು BJP ರಾಜ್ಯದಲ್ಲಿ ಹಿಡ್ಕೊಳ್ಳೋದ್ರ ಮುಖಾಂತರ ಈಗೇನಂತಂದ್ರೆ ಈ ಕೆಲಸನ ಮಾಡ್ತಕ್ಕಂಥದ್ದು ನಾವು ತೀವ್ರವಾಗಿ ಖಂಡಿಸ್ತೀವಿ. ಇದು ಜನಪ್ರಿಯವಾಗಿರ್ತಕ್ಕಂಥ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಎಲ್ಲ ಜಾತಿ ಮತಗಳಲ್ಲಿರ್ತಕ್ಕಂಥ ಬಡವರನ್ನು ನಿಜವಾಗಿ ಅಂತಂದ್ರೆ ಸಾಮಾಜಿಕ ಒಂದು ಸಮಾನತೆ, ಆರ್ಥಿಕ ಸದೃಢತೆ
ಮತ್ತು ಎಲ್ಲ ರೀತಿಯಾಗಿರ್ತಕ್ಕಂಥ ಅವರಿಗೆ ಸಂವಿಧಾನದತ್ತ ಹೋಗಿರ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥ ಕಳೆದ 40